ಕಲಿಯುವ ಜೊತೆಗೆ ನಮ್ಮಲ್ಲಿ ಏನು ಮೂಲಭೂತ ಉತ್ಪನ್ನಗಳಿದ್ದಾವೆ ಅವುಗಳು ಹೆಂಗೆ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಇಲ್ಲಿ ವಿದ್ವತ್ ಚರ್ಚೆ ಮಾಡಿಕೊಂಡು ಕಾಲೇಜ್ಗಳನ್ನು ಹೈಯರ್ ಎಜುಕೇಷನ್ ಹೆಚ್ಚು ಮಾಡಿಸಿ ನಮ್ಮ ಜನರನ್ನು ಮಾಡಿದರೆ ನಿಶ್ಚಿತವಾಗಿ ಈ ದೇಶದ ತನ್ನ ಕಾಲದಲ್ಲಿ ಇರುವಂಥದ್ದು ಆಗ್ತದೆ ಅನ್ನೋದು ಅಷ್ಟು ಸತ್ಯದ. ಏನೋ ಆಗಲಿ ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದು ಡಿಸೆಂಬರ್ ತನಕ ಅಥವಾ ಜನವರಿ ಫಸ್ಟ್ ವೀಕ್ ತನಕ ಜಗ್ಬೋದಾ, ಅಲ್ಲಿಗೆ ಬಂದಾಗ್ಬೋದಾ, ಇಲ್ಲ ಮತ್ತೆ ಹೆಚ್ಚಾಗ್ಬೋದಾ, ಯಾರಿಗೆ ಗೊತ್ತು ನೋಡು. ನಾವು ನಿಮ್ಮೆಲ್ಲರೂ ಕೊಡ್ಕೊಂಡು ಅಂತ ಹೇಳ್ತಾ. ಆದರೆ ಈಗ ಮಾತ್ರ ಇವತ್ತು ಅಮೇರಿಕಾ ಏನಪ್ಪ ಅಂದ್ರೆ ಚೈನಾ, ರಷ್ಯಾ ಜೊತೆಗೆ ಇಂಡಿಯಾ ಇವು ಮೂರದ್ರ ಮಧ್ಯದ ಒಂದು ಗೆಳೆತನ ಬೆಳಿಗೊಡೋದು ಬೇಡ ಆಗ್ಯದ. ಯಾಕಂದ್ರೆ ಇವು ಮೂರು ಬೆಳೆದು ನಿಂತರೆ ಜಗದಲ್ಲಿ ಫಸ್ಟ್ ವೈರಿ ಆಗೋದು ಇವ್ರ ಅಮೇರಿಕಾ ಜೊತೆಗೇನ. ಯಾಕೆ ಅಮೇರಿಕಾದನೇ ಹೆಚ್ಚಿಗೆ ಸಂಪರ್ಕ ಎಲ್ಲ ದೇಶಗಳ ಜೊತೆಗೆ ಇದೆ ಅನ್ನೋದು ಈಗಾಗಲೇ ಸಿದ್ಧ ಆಗಿರೋ ವಿಷಯ. ಡಾಲರ್ ಅಂದ್ರೆ ಅವ್ರ ದುಡ್ಡಿಗೆ ಡಾಲರ್ಗೆ ಇವತ್ತು ಒಂದು ಏನಪ್ಪ ಅಂತ ಅಂತಿಮ ಹೊಡೆದು ಕೊಡುವಂಥ ಕೆಲಸ ಇವರಿಂದ ಆಗ್ಬೋದು ಅನ್ನುವಂಥ ಭಯನೂ ಅವ್ರಿಗದ. ಅದು ಡಾಲರ್ ಕುಸಿತು ಅದು ಬಿದ್ದು ಹೋಯ್ತಂದ್ರೆ ಸಹಜದ ಅಮೇರಿಕಾದ ಒಂದು ಅರ್ಥವ್ಯವಸ್ಥೆ ಕೆಟ್ಟು ಹೋಗೋ ಸಾಧ್ಯತೆಗಳಿದ್ದಾವೆ. ಅದರಲ್ಲಿ ರಷ್ಯಾದಿಂದ ಭಾರತ ತೈಲ ತರಿಸ್ಕೊಳ್ಳೋದನ್ನು ಬಿಡುವುದು ತಪ್ಪಲ್ವೇ ಅಂತ ನನಗೆ ಅನ್ನಿಸ್ತದೆ. ನಿಮಗೆ ಏನು ಅನ್ನಿಸ್ತದೆ? ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬೇಡ್ರಿ. ಎಷ್ಟು ನ್ಯೂಸ್ ಅರ್ಧ ದೇಶ ಸತ್ಯ ಕೈಗಡೆ ವಂದನೆಗಳು.